ಓಕೆ, ಇನ್ನ ಗಿಲ್ಲಿಯವ್ರ ವಿಚಾರಕ್ಕೆ ಬರೋದಿದ್ರೆ ನೀವು ಮನೆಯಿಂದ ಹೊರಗೆ ಬಂದ್ಮೇಲೆ ಸುದೀಪ್ ಸರ್ ಎಸ್ ಆರ್ ನೋ ಕ್ವಶನ್ಸ್ ಕೇಳ್ತಾ ಇರ್ತಾರೆ, ರೌಂಡ್ ಮಾಡುವಾಗ ಕೇಳ್ತಾರೆ ಈ ವಿಚಾರದಲ್ಲಿ ಏನಾದರೂ ಅಂದರೆ ಗಿಲ್ಲಿ ಒಂದು ಫ್ಲೋನಲ್ಲಿ ಕಿಚನ ಚಪ್ಪಾಳೆ ತೊಗೊಂಬಿಟ್ರು ಅಂತ ನಿಮ್ಗೆ ಅನ್ಸುತ್ತಾ, ಅಂದರೆ ಅಡ್ವಾಂಟೇಜ್ ತೊಗೊಂಡ್ರು ಅನ್ಸುತ್ತಾ ನಿಮಗೆ ಅನ್ನೋ ಆ್ಯಂಗಲಲ್ಲಿ ಒಂದು ಕ್ವಶನ್ ಕೇಳ್ತಾರೆ. ಅವಾಗ ಕೆಲವರು ಹೌದು ಅಂತಾರೆ, ಕೆಲವರು ಇಲ್ಲ ಅಂತಾರೆ. ನಿಮಗೆ ಏನು ಅನ್ಸುತ್ತೆ, ಅಂದರೆ ಅವರು ರಕ್ಷಿತಾ ಪರ ನಿಂತಿದ್ದು? ಖಂಡಿತ ನಿಂತಿದ್ದು ರಕ್ಷಿತಾ ಪರ ಅಂತಾನೆ ಅಲ್ಲ, ಅವ್ರು ಎಲ್ಲೆಲ್ಲಿ ಫಸ್ಟ್ ಅವರಿಬ್ರು ಹಕ್ಕಬುಕ್ಕಿಯರಿಗೆ ಟಾರ್ಗೆಟ್ ಆಗಿದ್ದೆ ರಕ್ಷಿತಾ ಮತ್ತೆ ಕಾವ್ಯ. ಅದು ರಕ್ಷಿತಾ ಅಂತ ಗಿಲ್ಲಿ ಮತ್ತೆ ಕಾವ್ಯ ಅವರಿಬ್ರು ಫಸ್ಟ್ ಟಾರ್ಗೆಟ್, ಫಸ್ಟ್ ವೀಕಲ್ಲಿ ಸಿಕ್ಕಾಪಟ್ಟೆ ಟಾರ್ಗೆಟ್ ಮಾಡಿದ್ರು. ನಾನು ಅಶ್ವಿನಿ ಗೌಡಾಗಿ ಮಾತಾಡ್ತಿಲ್ಲ, ನಾನು ಪರ್ಸ್ನಲ್ ಅಟ್ಯಾಕ್ ಮಾಡ್ತಿಲ್ಲ ಅಂತ ಹೇಳಿ 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 ಪರ್ಸ್ನಲ್ ಅಟ್ಯಾಕ್ ಮಾಡೋರು. ನೀನು ಮಾಡಿದ್ರೆ ತಮಾಷೆ, ನಾವು ಮಾಡಿದ್ರೆ ಪರ್ಸ್ನಲ್ ಅಟ್ಯಾಕ್, ಅಮಾವಾಸ್ಯೆ ಹಾಗೇನೆ ಆಗ್ತಿತ್ತು. ಅವಾಗಲೂ ಬಿಟ್ಟಿಲ್ಲ. ಗಿಲ್ಲಿದು ಇದೇನದು ಬ್ಯೂಟಿಫುಲ್ ಥಿಂಗ್ ಅಂದರೆ ಹೆಂಗೆ ಸುತ್ತಕೊಂಡು ತಮಾಷೆನಲ್ಲಿ ಹೊಡಿತಿದ್ದ. ನಾನಂತೂ